ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಸಮಯದಲ್ಲಿ ಮತ್ತೊಂದು ಸಾರಿ ನಿಮ್ಮ ಮಧ್ಯದಲ್ಲಿ ಬರಲಿಕ್ಕೆ ದೇವರು ಕೊಟ್ಟಂಥ ಕೃಪೆಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಇವತ್ತಿನ ಜ್ಞಾನಕ್ಕಾಗಿ ಒಂದು ವಾಕ್ಯವನ್ನು ಓದ್ಕೊಳ್ಳೋಣ. 1 ಕೊರಿಂಥ 13:13. ಹೀಗಿರುವುದರಿಂದ ನಂಬಿಕೆ, ನಿರೀಕ್ಷೆ, ಪ್ರೀತಿ ಈ ಮೂರೇ ನಿಲ್ಲುತ್ತವೆ, ಇವುಗಳಲ್ಲಿ ದೊಡ್ಡದು ಪ್ರೀತಿಯೇ. ದೇವರ ನಾಮಕ್ಕೆ ಸ್ತೋತ್ರ. ಇಲ್ಲಿ ದೇವರ ವಾಕ್ಯ ಹೇಳ್ತಿದೆ, ನಂಬಿಕೆ, ನಿರೀಕ್ಷೆ, ಪ್ರೀತಿ ಈ ಮೂರರಲ್ಲಿ ಪ್ರೀತಿಯು ದೊಡ್ಡದಾಗಿರ್ತದೆ. ಸೊ ಇವತ್ತು ನಾವು ನಂಬಿಕೆ ಬಗ್ಗೆ ಸ್ವಲ್ಪ ವಾಕ್ಯವನ್ನ ಜ್ಞಾನಿಸಿಕೊಳ್ಳೋಣ. ಈ ವಿಡಿಯೋ ನೋಡ್ತಿದ್ದ ಪ್ರತಿಯೊಬ್ಬರಿಗೆ ನಾನು ವಂದನೆ ಹೇಳ್ತೇನೆ. ದಯವಿಟ್ಟು ನೀವು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಇದೇ ಥರದ ಒಂದು ಪ್ರತಿದಿನದ ಆತ್ಮಿಕ ಸಂದೇಶಗಳು ನಿಮಗೆ ತಲುಪ್ತವೆ. ಹಲ್ಲೆಲೂಯ. ಸೊ ನೋಡ್ರಿ, ಇಲ್ಲಿ ಪೌಲನ್ ಹೇಳ್ತಿದ್ದಾನೆ, ನಂಬಿಕೆ. ಒಬ್ಬ ಮನುಷ್ಯನಿಗೆ ನಂಬಿಕೆ ಇಲ್ಲದೆ ಯಾವ ಕೆಲಸವನ್ನು ಮಾಡೋದಿಲ್ಲ, ಯಾವ ಜಾಗಕ್ಕೂ ಹೋಗೋದಿಲ್ಲ, ಯಾವ ವಿಷಯವೂ ಆತನ ಮಧ್ಯದಲ್ಲಿ ನಡೆಯೋದಿಲ್ಲ. ಹಲ್ಲೆಲೂಯ. ಮೊದಲನೇದಾಗಿ ನಂಬಿಕೆ ಅಂದರೆ ಏನು? ಇಬ್ರಿಯ 11ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಹೇಳ್ತಿದೆ, ನಂಬಿಕೆಯೋ ನಾವು ನಿರೀಕ್ಷಿಸುವಗಳ ವಿಷಯವಾಗಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿಕೊಳ್ಳುವುದು ಆಗಿದೆ. ನಂಬಿಕೆ ಅಂತ ಹೇಳೋದಾದ್ರೆ ನಮ್ಮ ಕಣ್ಣಿಗೆ ಕಾಣದಿರುವಂತ ವಿಷಯಗಳನ್ನ ನಿಜವಂತ ತಿಳ್ಕೊಳ್ಳೋದು. ಇವತ್ತು ನೋಡ್ರಿ, ನಾವು ಕಣ್ಣಿಗೆ ಕಾಣದಿರುವಂತ ಅನೇಕ ಕಾರ್ಯಗಳನ್ನ ನಂಬಿ ಹೋಗ್ತಾ ಇದ್ದೇವೆ. ಕೆಲಸ ವಿಷಯದಲ್ಲಿ ನಾವು ನೋಡೋದಾದ್ರೆ, ಒಂದು ತಿಂಗಳು ಆ ಸಂಬಳ ಕೊಡೋಕ್ಕಿಂತ ಮುಂಚೆನೆ ನಾವು ಓನರ್ನ ನಂಬುತ್ತೇವೆ. ಹಲ್ಲೆಲೂಯ. ಆ ನಂಬಿಕೆ ಆಗಿದೆ ನಮ್ಮನ್ನ ಒಂದು ತಿಂಗಳ ಪೂರ್ತಿ ಕಷ್ಟಪಟ್ಟು ಕೆಲಸ ಮಾಡಲಿಕ್ಕೆ. ನಮ್ಮ ಜೀವಿತದಲ್ಲಿ ಒಂದು ಭರವಸೆ ಬರ್ತದೆ, ಒಂದು ನಿರೀಕ್ಷೆ ಬರ್ತದೆ. ನಾವು ಬಿಸ್ನೆಸ್ ಮಾಡುವಂಥ ವ್ಯಕ್ತಿ ಆಗಿರೋದಾದ್ರೆ ನೋಡ್ರಿ, ನಾವು ಒಬ್ಬ ವ್ಯಕ್ತಿ ಆತ ನಮಗೆ ಪರಿಚಯ ಇದ್ರೂ ಇಲ್ಲ ಅಂದ್ರೂ ಸಮ್ಟೈಮ್ಸ್ ಕೆಲವೊಂದು ಬಾರಿ ನಾವು ಆತನನ್ನು ನಂಬುತ್ತೇವೆ. ನಂಬಿಕೆ. ಹಲ್ಲೆಲೂಯ. ಬೆಳಿಗ್ಗೆ ನಾವು ಎದ್ದೊಳ್ತವೋ ಇಲ್ವೋ ಗೊತ್ತಿಲ್ಲ ನಮಗೆ, ಆದರೆ ನಾವು ನಂಬುತ್ತೇವೆ. ಆ ನಂಬಿಕೆಯಾಗಿದೆ ನಮ್ಮನ್ನ ಪ್ರತಿದಿನ ನಡೆಸೋದು. ನಂಬಿಕೆ ಇಲ್ಲದೆ ಒಬ್ಬ ವ್ಯಕ್ತಿಯು ಸಹ ಒಂದು ದಿನನೂ ತನ್ನ ಜೀವನವನ್ನ ನಡೆಸೋದಿಲ್ಲ. ನಾಳೆ ಎನ್ನೋ ನಂಬಿಕೆ, ನಾಳೆ ನಮ್ಮ ಜೀವಿತದಲ್ಲಿ ನಡೀತದೆ, ನಾಳೆ ಅದ್ಭುತ ಕಾರ್ಯಗಳು ನಡೀತವೆ, ನಾಳೆ ಅನ್ನೋ ಒಂದು ನಂಬಿಕೆ, ಕೆಲಸದಲ್ಲಿರುವಂಥ ನಂಬಿಕೆ, ಮಕ್ಕಳ ಮೇಲಿಟ್ಟಿರುವಂಥ ನಂಬಿಕೆ, ನಮ್ಮ ಭವಿಷ್ಯದ ಮೇಲಿಟ್ಟಿರುವಂಥ ನಂಬಿಕೆ. ಈ ನಂಬಿಕೆ ಏನಂದ್ರೆ ಕಣ್ಣಿಗೆ ಕಾಣದೇ ಇರುವಂಥದ್ದನ್ನ ನಾವು ನಿಜವಾಗಿ ನಂಬುವಂಥದ್ದಾಗಿದೆ ನಂಬಿಕೆ. ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ನಂಬಿಕೆ ಇಲ್ಲದೆ ಹೋದ್ರೆ ಏನನ್ನು ಮಾಡ್ಲಿಕ್ಕಾಗಲ್ಲ, ಏನನ್ನು ಸಂಪಾದನೆ ಮಾಡ್ಲಿಕ್ಕಾಗಲ್ಲ, ಏನನ್ನು ನಾವು ಹೊಂದಿಕೊಳ್ಳಿಕ್ಕಾಗೋದಿಲ್ಲ. ನಾವು ಯಾರನ್ನ ನಂಬ್ತೇವೆ? ಒಂದು ಮನುಷ್ಯನನ್ನ ನಂಬ್ತೇವೆ. ನಾವು ಪ್ರತಿದಿನ ಎದ್ದಿದ ತಕ್ಷಣ ಮಸ್ಟ್ ಮನುಷ್ಯನ ನಂಬ್ತೇವೆ. ಎರಡನೇದಾಗಿ ದೇವರನ್ನ ನಂಬ್ತೇವೆ. ಈ ಮನುಷ್ಯನ ನಂಬಿಕೆ ನಮ್ಮ ಜೀವಿತದಲ್ಲಿ ಪ್ರತಿದಿನ ಬರ್ತದೆ. ಆ ಮನುಷ್ಯನನ್ನು ನಂಬೋಣ, ಈ ಮನುಷ್ಯನನ್ನು ನಂಬೋಣ, ನನ್ನ ಕಷ್ಟ ಕಾಲದಲ್ಲಿ ಆತನು ಸಹಾಯ ಮಾಡ್ತಾನೆ, ನನ್ನ ಸಹೋದರನ ಸಹಾಯ ಮಾಡ್ತಾನೆ, ನನ್ನ ಸಂಬಂಧಿಕನ ಸಹಾಯ ಮಾಡ್ತಾನೆ. ಮನುಷ್ಯರನ್ನು ಪ್ರತಿದಿನ ನಾವು ನಂಬ್ತೇವೆ. ನಮ್ಮ ಕೆಲಸದಲ್ಲಿ, ನಮ್ಮ ಬಿಸ್ನೆಸ್ ಅಲ್ಲಿ, ನಮ್ಮ ಜೀವಿತದಲ್ಲಿ, ನಮ್ಮ ದುಃಖದಲ್ಲಿ, ನಮ್ಮ ಬಾಧೆಗಳಲ್ಲಿ ಮನುಷ್ಯನನ್ನು ನಾವು ನಂಬ್ತೇವೆ. ಎರಡನೇದಾಗಿ ದೇವರನ್ನು ಸಹ ನಂಬ್ತೇವೆ. ದೇವರೇ, ನನ್ನ ನಂಬಿಕೆಯು ನೀನೇ. ಯಾವಾಗ? ಕಷ್ಟದ ಸಮಯದಲ್ಲಿ, ಮನುಷ್ಯನು ನಮ್ಮನ್ನು ಕೈ ಬಿಟ್ಟಾಗ, ಮನುಷ್ಯನು ನಮ್ಮನ್ನು ತೊರೆದು ಬಿಟ್ಟಾಗ, ಮನುಷ್ಯರೆಲ್ಲ ನಮ್ಮನ್ನು ತಳ್ಳಿ ಬಿಟ್ಟಾಗ. ಇವತ್ತು ಮನುಷ್ಯರು ನಮ್ಮನ್ನು ತಳ್ಳಿ ಬಿಡ್ಬೋದು, ಮನುಷ್ಯರು ನಮ್ಮನ್ನು ತೊರೆದು ಬಿಡ್ಬೋದು. ನಾವು ಮನುಷ್ಯನಲ್ಲಿ ಇಟ್ಟಂತ ನಂಬಿಕೆ ಮನುಷ್ಯನೇನ್ ಮಾಡ್ತಾನೆ, ಒಂದು ಸಮಯದಲ್ಲಿ ಮರ್ತು ಬಿಡ್ತಾನೆ. ನೀನು ಹೇಳ್ಬೋದು, ಏ ಸಹೋದರನೇ, ಓ ಸ್ನೇಹಿತನೇ, ನಾನು ನಿನ್ನನ್ನು ನಂಬಿದ್ದೆ, ನೀನು ತಕ್ಕ ಸಮಯದಲ್ಲಿ ನನಗೆ ಸಹಾಯ ಮಾಡ್ತೀಯ ಅಂತ. ಆದ್ರೆ ಆ ಮನುಷ್ಯನೇನು ಹೇಳ್ತಾನೆ, ನಾನು ಮರ್ತೋದೆ, ನನ್ನ ಕೆಲಸ ಇತ್ತು, ನಾನು ಬ್ಯುಸಿ ಇದ್ದೆ. ಅನೇಕ ಬಾರಿ ಮನುಷ್ಯನ ಮೇಲೆ ನಂಬಿಕೆ ಇಟ್ಟು ನಾವು ಸೋತೋಗ್ತೇವೆ. ಅನೇಕ ಬಾರಿ ಮನುಷ್ಯ ಮೇಲೆ ನಂಬಿಕೆ ಇಟ್ಟು ನಾವು ನಾಚಿಕೆಗೆ ಒಳ್ಳೆ ಪಡ್ತೇವೆ. ಕೊನೆಯದಾಗಿ ನಾವು ಬರೋದು ದೇವ್ರ ಹತ್ರ. ಇವತ್ತು ಈ ವಿಡಿಯೋ ನೋಡ್ತಿರುವಂಥ ಪ್ರತಿಯೊಂದು ವ್ಯಕ್ತಿಯ ಬಳಿಯಲ್ಲಿ
ದೇವರು ಹೇಳ್ತಿರುವಂತ ವಿಷಯ ಏನಂದ್ರೆ, ಮನುಷ್ಯನಾಗಿ ಈ ಲೋಕವನ್ನು ರಕ್ಷಿಸಲಿಕ್ಕೆ ಬಂದಂತ ಒಬ್ಬ ವ್ಯಕ್ತಿ ಯೇಸು ಕ್ರಿಸ್ತು. ಯಾರ ಮೇಲೆಲ್ಲ ನಿನ್ನ ನಂಬಿಕೆ ಇಟ್ಟರು ಸಹ ಅವರೆಲ್ಲ ನಿನ್ನನ್ನ ತಳ್ಳಿ ಬಿಡ್ತಾರೆ, ಕೈ ಬಿಟ್ಬಿಡ್ತಾರೆ. ಯಾರು ನಿನ್ನನ್ನು ನೆನಪಿನಲ್ಲೂ ಸಹ ಇಟ್ಕೊಡೋದಿಲ್ಲ. ಆದರೆ ನೋಡಿ, ಈ ಲೋಕದಲ್ಲಿ ನಾವು ಪಾಪಿಗಳಾಗಿದ್ದಾಗಲೂ ನಮ್ಮನ್ನು ಮರೆಯದಂತೆ ನಮಗೋಸ್ಕರ ಶಿಲುಬೆಯಲ್ಲಿ ಮರಣವನ್ನು ಹೊಂದಿದ ಯೇಸು ಕ್ರಿಸ್ತು ಇವತ್ತು ನಮ್ಮ ಮಧ್ಯದಲ್ಲಿದ್ದಾರೆ. ನೋಡ್ರಿ, ಅಪೊಸ್ತಲರು 16:31 ನಾವು ಹೀಗೆ ಓದ್ತೇವೆ, ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು, ಆಗ ನೀನು ರಕ್ಷಿಸಲ್ಪಡುವಿ. ನಾವು ಇಷ್ಟು ದಿನ ಅನೇಕ ವಿಷಯಗಳ ಮೇಲೆ, ಅನೇಕ ವ್ಯಕ್ತಿಗಳ ಮೇಲೆ ನಾವು ನಂಬಿಕೆ ಇಟ್ಟಿದ್ವಿ. ಇವತ್ತು ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು, ನೀನು ರಕ್ಷಿಸಲ್ಪಡ್ತೀಯ, ನೀನು ಬಿಡುಗಡೆ ಹೊಂದುತ್ತೀಯ, ನಿನ್ನ ಜೀವಿತದಲ್ಲಿ ಅದ್ಭುತ ನಡೀತದೆ. ಯೇಸು ಆಗಿದೆ ಈ ಸಕಲವನ್ನು ಉಂಟು ಮಾಡಿದ್ದು. ಯೋಹಾನ ಬರೆದ ಸುವಾರ್ಥ ಪತ್ರಿಕೆ 1ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನಾವು ಹೀಗೆ ನೋಡ್ತೇವೆ, ವಾಕ್ಯವು ದೇವರ ಬಳಿ ಇತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವೇ ನರಾತರ ಎತ್ತಿ ಮನುಷ್ಯನಾಗಿ ಹುಟ್ಟಿ ಬಂದಿತ್ತು. ವಾಕ್ಯದ ಮುಖಾಂತರವಾಗಿ ಈ ಲೋಕವೆಲ್ಲ ಉಂಟಾಯಿತು. ಈ ವಿಡಿಯೋ ನೋಡುತ್ತಿರುವಂತ ಎಲ್ಲ ವ್ಯಕ್ತಿಗಳ ಬಳಿಯಲ್ಲಿ ನಾನು ಹೇಳುವಂತ ಒಂದು ಮಾತೇನೆಂದ್ರೆ, ಇವತ್ತು ನೀನು ಬೇರೆ ವಿಷಯಗಳ ಮೇಲೆ, ಬೇರೆ ವ್ಯಕ್ತಿಗಳ ಮೇಲೆ ನಂಬಿಕೆ ಇಟ್ಟು ನೀನು ಸೋತೋಗಿರ್ಬೋದು, ನಿನ್ನ ನಂಬಿಕೆ ವ್ಯರ್ಥವಾಗಿರ್ಬೋದು. ಇವತ್ತು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡು, ಯೇಸುವನ್ನು ನಂಬು. ನಂಬಿದವರನ್ನು ಕೈ ಬಿಡದಂತ ದೇವರು ಯೇಸು. ಇವತ್ತು ಯೇಸುವನ್ನು ನಂಬು. ಮನುಷ್ಯ ಕುಮಾರನಾಗಿ ಭೂಮಿಗೆ ಅವತಾರ ಎತ್ತಿ ಬಂದಂತ ಆ ಯೇಸುವನ್ನು ನಂಬು. ಹಲ್ಲೆಲೂಯ. ಆ ಯೇಸು ಕ್ರಿಸ್ತನು ನಿಮ್ಮನ್ನು, ನಿಮ್ಮ ನಂಬಿಕೆಯನ್ನು ದೃಢಪಡಿಸ್ತಾನೆ. ಯೋಹಾನ ಸುವಾರ್ಥ ಪತ್ರಿಕೆ 3ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ನಾವು ಹೀಗೆ ನೋಡ್ತೇವೆ, ಯೇಸು ಕ್ರಿಸ್ತನನ್ನು ನಂಬಿದಂತ ಒಬ್ಬ ಮನುಷ್ಯನು ಸಹ ನಾಶವಾಗದೆ ನಿತ್ಯ ಜೀವವನ್ನು ಪಡೆಯುವಂತವನಾಗಿದ್ದಾನೆ. ಇವತ್ತು ನಿನ್ನ ಜೀವಿತದಲ್ಲಿ ನಾಶಕರವಾದ ಸಂಗತಿ ಬಂದಿದ್ಯಾ? ಸಾಲಗಳಲ್ಲಿ ಸೋತೋಗ್ತಿದ್ಯಾ? ರೋಗಗಳಲ್ಲಿ ಬಾಧೆ ಪಡ್ತಿದ್ಯಾ? ದುಃಖಗಳಲ್ಲಿ ಮುಳುಗಿ ಹೋಗಿದ್ಯಾ? ಸಮಾಧಾನ ನಿನ್ನ ಜೀವಿತದಿಂದ ಬಿಟ್ಟೋಗಿದ್ಯಾ? ನೀನು ನಂಬಿದಂತ ಎಲ್ಲ ಜನರು ನಿನ್ನನ್ನು ಕೈ ಬಿಟ್ಟಿದ್ದಾರ? ಸಹೋದರ ಸಹೋದರಿಯೇ, ಇವತ್ತು ಈ ಮೆಸೇಜ್ ನಿನಗಾಗಿ. ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡು. ಆತನನ್ನು ನಂಬುವಂತ ಒಬ್ಬನಾದರೂ ನಾಶವಾಗದೆ ನಿತ್ಯ ಜೀವವನ್ನು ಕೊಡಬೇಕು ಅಂತ, ಸಮಾಧಾನವನ್ನು ಕೊಡಬೇಕು ಅಂತ, ಪಾಪಗಳಿಂದ ಬಿಡಿಸ್ಲಿಕ್ಕೆ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ನಮಗಾಗಿ ಸತ್ತನು. 3ನೇ ದಿನದಲ್ಲಿ ಪುನರುತ್ಥಾನ ಹೊಂದಿ ಆತನನ್ನು ನಂಬುವಂತ ಒಬ್ಬನಾದರೂ ನಾಶವಾಗದೆ ನಿತ್ಯ ಜೀವವನ್ನು ಸೇರ್ಲಿಕ್ಕೆ ಇವತ್ತು ಯೇಸು ಬಂದಿದ್ದಾರೆ. ಸಮಾಧಾನ ಇಲ್ವಾ? ಇವತ್ತು ಯೇಸುವನ್ನು ನಂಬು. ಸಂತೋಷ ಇಲ್ವಾ? ಇವತ್ತು ಯೇಸುವನ್ನು ನಂಬು. ಇದುವರೆಗೂ ಎಷ್ಟೋ ಜನರನ್ನ ನೀನು ನಂಬಿದೆಯಲ್ಲ, ಎಷ್ಟೋ ವಿಷಯಗಳನ್ನ, ಕಾರ್ಯಗಳನ್ನು ನೀನು ನಂಬಿದೆಯಲ್ಲ. ನೀನು ಯೋಚನೆ ಮಾಡ್ತಿರ್ಬೋದು, ನನ್ನನ್ನು ಯಾರು ಬಿಡಿಸ್ತಾರೆ, ನನಗೆ ಯಾರು ಸಮಾಧಾನ ಕೊಡ್ತಾರೆ, ಯಾರು ನನ್ನನ್ನು ರಕ್ಷಿಸ್ತಾರೆ, ಯಾರು ನನ್ನ ಕಷ್ಟಕ್ಕೆ ಸದುತ್ತರವನ್ನು ಕೊಡ್ತಾರೆ, ಯಾರು ನನಗೆ ಬಿಡುಗಡೆ ಕೊಡ್ತಾರೆ, ನಾನು ಯಾರನ್ನು ನಂಬಲಿ? ಇಷ್ಟು ದಿನ ನನ್ನ ನಂಬಿಕೆ ವ್ಯರ್ಥವಾಯ್ತಲ್ಲ, ನಾನು ನಂಬಿದಂಥ ಜನರೆಲ್ಲ ನನ್ನ ಕೈ ಬಿಟ್ಟರಲ್ಲ. ಇವತ್ತು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡು, ನೀನು ರಕ್ಷಿಸಲ್ಪಡುವಿ, ನಿನ್ನ ಕುಟುಂಬವು ಬಿಡುಗಡೆ ಆಗ್ತದೆ. ಪ್ರೈಸ್ ಗಾಡ್. ಎಫೆಸದವರಿಗೆ 2ನೇ ಅಧ್ಯಾಯದ 8-9 ವಾಕ್ಯವನ್ನು ನಾವು ನೋಡುವಾಗ, ನೀವು ಕೃಪೆಯಿಂದ ನಂಬಿಕೆಯ ಮೂಲಕ ರಕ್ಷಿಸಲ್ಪಟ್ಟಿದ್ದೀರಿ, ಅದು ನಿಮ್ಮಿಂದಲ್ಲ, ಅದು ದೇವರ ವರವಾಗಿದೆ. ಇವತ್ತು ಯೇಸುವನ್ನು ನೀನು ನಂಬೋದಾದ್ರೆ ನಿನ್ನ ಬಲ, ನಿನ್ನ ಶಕ್ತಿ, ನಿನ್ನ ಹಣ, ನಿನ್ನ ಕಾಸು ಯಾವುದು ಬೇಕಾಗಿಲ್ಲ. ದೇವರಿಗೆ ದೇವರ ಕೃಪೆ ನಿನ್ನ ಮೇಲೆ ಬರ್ತದೆ.
ದೇವರ ವರ ನಿನ್ನ ಮೇಲೆ ಬರ್ತದೆ. ನೀನು ಯೇಸುವನ್ನು ನಂಬುವ ಮುಖಾಂತರ ಆ ಯೇಸು ಕ್ರಿಸ್ತ ನಿನ್ನನ್ನು ರಕ್ಷಿಸುತ್ತಾರೆ. ನಂಬಿಕೆ. ಇವತ್ತು ನೀನು ನಂಬೋದಾದ್ರೆ ನಿತ್ಯ ಜೀವವನ್ನು ಹೊಂದುತ್ತೀಯ. ನೀನು ನಂಬೋದಾದ್ರೆ ಬಿಡುಗಡೆಯನ್ನು ಹೊಂದಿಕೊಳ್ತೀಯ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನೋಡ್ರಿ, ಸತ್ಯವೇದದಲ್ಲಿ 2 ಉದಾಹರಣೆಗಳನ್ನು ಕೊಡ್ತಾ ನಾನು ನಿಮ್ಮ ಬಳಿ ವಾಕ್ಯವನ್ನು ಹೇಳ್ತೇನೆ. 12 ವರ್ಷಗಳಿಂದ ರಕ್ತ ಕುಸುಮ ರೋಗವಿದ್ದ ಒಬ್ಬ ಸ್ತ್ರೀ ಎಲ್ಲ ವೈದ್ಯರ ಬಳಿ ಹೋದ್ಲು. ನಾವು ನೋಡ್ತೀವಿ ಈಗಿನ ಕಾಲದಲ್ಲಿ 2 ದಿನ 3 ದಿನ 1 ವಾರ ರಕ್ತಸ್ರಾವ ಹೋಗೋದಾದ್ರೆ ಹೆಣ್ಣು ಮಕ್ಕಳಿಗೆ ತಡ್ಕೊಳ್ಳೋಕ್ಕಾಗಲ್ಲ. ಆ ವೇದನೆ ಆ ಒಂದು ಹೆಣ್ಣು ಮಕ್ಕಳಿಗೆ ಮಾತ್ರ ಗೊತ್ತಿರ್ತದೆ. 12 ವರ್ಷಗಳಿಂದ ಯಾವ ವೈದ್ಯರ ಬಳಿ ಹೋದರೂ ಸಹ ಬಿಡುಗಡೆ ಆಗದೆ ಇರುವಂತ, ಕಷ್ಟದಲ್ಲಿರುವಂತ, ಜನರ ಮಧ್ಯದಲ್ಲಿ ಬರಲಿಕ್ಕೆ ಆಗದೆ ವೇದನೆ ಪಡುತ್ತಿರುವಂತ ಒಬ್ಬ ಸ್ತ್ರೀ ಹೀಗೆ ಯೋಚನೆ ಮಾಡಿದ್ಲು. ನಾನು ವೈದ್ಯರ ಮೇಲೆ ನಂಬಿಕೆ ಇಟ್ಟೆ, ಜನಗಳ ಮೇಲೆ ನಂಬಿಕೆ ಇಟ್ಟೆ, ಯಾವುದು ಪ್ರಯೋಜನಕ್ಕೆ ಬಂದಿಲ್ಲ. ಯೇಸುವೇ, ಇವತ್ತು ನಾನು ನಿನ್ನನ್ನು ನಂಬುತ್ತೇನೆ. ನಿನ್ನ ವಸ್ತ್ರದ ಗೊಂಡೆಯನ್ನು ನಾನು ಮುಟ್ಟುವಾಗ ನನಗೆ ಸೌಖ್ಯವಾಗಬೇಕು. ಹಲ್ಲೆಲೂಯಾ. ಇವತ್ತು ನೀನು ಯೇಸುವಿನ ಬಟ್ಟೆಯನ್ನು ಮುಟ್ಟಿದ್ರೆ ಸಾಕು, ಯೇಸುವನ್ನ ನೆನೆಸ್ಕೊಂಡ್ರೆ ಸಾಕು. ಯೇಸು ಇವತ್ತು ನಿನ್ನ ಜೀವಿತದಲ್ಲಿ ಅದ್ಭುತವನ್ನ ಮಾಡ್ತಾರೆ. ಈ ಒಬ್ಬ ರಕ್ತಸ್ರಾವ ರೋಗದ ಸ್ತ್ರೀ ನೆನೆಸಿಕೊಂಡು ಆತರ ನಂಬಿ ಯೇಸುವಿನ ಬಟ್ಟೆಯ ತುದಿಯನ್ನು ಮುಟ್ಟಿದ ತಕ್ಷಣವೇ 12 ವರ್ಷಗಳಿಂದ ಇದ್ದಂಥ ಆ ರಕ್ತಸ್ರಾವ ರೋಗ ನಿಂತೋಗ್ತದೆ. ಇವತ್ತು ನಿನ್ನ ರೋಗ ಎಷ್ಟು ವರ್ಷಗಳಿಂದಾದ್ರೂ ಇರಲಿ, ಎಷ್ಟು ದಿನಗಳಿಂದಾದ್ರೂ ಇರಲಿ, ಯಾರಿಂದ ಗುಣವಾಗದೇ ಇರಲಿ, ಇವತ್ತು ನೀನು ನಂಬುವುದಾದ್ರೆ ಯೇಸುವಿನ ನಾಮದಲ್ಲಿ ನಿನಗೆ ಬಿಡುಗಡೆ ಆಗ್ತದೆ. ಹಲ್ಲೆಲೂಯಾ. 2ನೇದಾಗಿ 4 ದಿನಗಳ ಕಾಲ ಸತ್ತು ಕೊಳೆತೋಗಿರುವಂತ ಲಾಜರನ ಒಂದು ದೇಹ. ಯೇಸು ಮರಿಯಳ ಬಳಿ ಬಂದು ಹೇಳ್ತಿದ್ದಾರೆ, ನೀನು ನಂಬುವುದಾದ್ರೆ ಈಗ ದೇವರ ಅದ್ಭುತವನ್ನ ಕಾಣ್ತೀಯ. ಯಾಕಂದ್ರೆ ಯೇಸುವೇ ಸತ್ಯವು ಜೀವವು ಮಾರ್ಗವೂ ಆಗಿದ್ದಾರೆ. ಜೀವವನ್ನು ಕೊಟ್ಟಂತ ದೇವರಿಗೆ ಜೀವವನ್ನು ಉಳಿಸಲು ಗೊತ್ತು. ಯಾಕಂದ್ರೆ ಯೇಸುವೇ ಜೀವವು. ನಮ್ಮಲ್ಲಿ ಈ ಉಸಿರನ್ನ, ಈ ಪ್ರಾಣವನ್ನ ಕೊಟ್ಟಿದ್ದು ಯೇಸು ಆಗಿದ್ದಾನೆ. ಯೇಸುವಿನ ಮುಖಾಂತರವಾಗಿ ಯೇಸು ಸ್ವಾಮಿಗೋಸ್ಕರ ಈ ಸಮಸ್ತದಲ್ಲಿರುವಂತ ಎಲ್ಲವೂ ಉಂಟಾಯಿತು. ಯೇಸುವೇ ಜೀವವಾಗಿದ್ದಾನೆ. 4 ದಿನಗಳಿಂದ ಕೊಳೆತು ವಾಸನೆಯಲ್ಲಿರುವಂತ ಆ ಲಾಜರನ ದೇಹ ದೇವರ ಒಂದೇ ಒಂದು ಶಬ್ದದಿಂದ, ಲಾಜರನೇ ಎದ್ದು ಹೊರಗಡೆ ಬಾ. ಇವತ್ತು ದೇವರ ಒಂದೇ ಒಂದು ಶಬ್ದ ನಿಮ್ಮ ಜೀವಿತದಲ್ಲಿ ಸತ್ತಂತ ಅವಸ್ಥೆಗಳನ್ನ ಜೀವವಾಗಿ ಮಾರ್ಪಡಿಸ್ತಾರೆ. ಹಲ್ಲೆಲೂಯಾ. ಈ ವಿಡಿಯೋ ನೋಡುತ್ತಿರುವಂತ ಯಾರಾದ್ರೂ ಜೀವಿತದಲ್ಲಿ ಏನಾದ್ರೂ ವಿಷಯಗಳು, ದೇವರೇ ಕೊಳೆತೋಗಿದೆ, ಇನ್ನು ಮೇಲೆ ಸಾಧ್ಯ ಇಲ್ಲ, ನನ್ನೆಷ್ಟೋ ಜನರನ್ನು ನಂಬದೆ, ಎಷ್ಟೋ ವ್ಯಕ್ತಿಗಳನ್ನು ನಂಬದೆ, ಎಷ್ಟೋ ಸ್ಥಳಗಳಿಗೆ ಹೋದೆ, ಇವತ್ತು ಯೇಸುವನ್ನ ಒಂದು ಸಾರಿ ನಂಬು. ಯೇಸುವನ್ನ ಒಂದು ಸಾರಿ ನಂಬು. ಆತನ ಬಟ್ಟೆಯ ತುದಿಯನ್ನಾದರೂ ಮುಟ್ಲಿಕ್ಕೆ ನೀನು ಮುಂದೆ ಬಾ. ಇವತ್ತು ನೀನು ನಂಬೋದಾದ್ರೆ ದೇವರ ಮಹಿಮೆಯನ್ನ ನೀನು ಕಾಣ್ತೀಯ. ನಂಬಿಕೆ ಕಣ್ಣಿಗೆ ಕಾಣದೆ ಇರುವಂತದನ್ನ ಯೇಸು ಸ್ವಾಮಿ ಹೇಳ್ತಾರೆ ತನ್ನ ಶಿಷ್ಯರಿಗೆ, ನೀವಾದರೂ ನನ್ನನ್ನು ನೋಡಿ ಮುಟ್ಟಿ ನಂಬಿದ್ದೀರಾ. ನನ್ನನ್ನು ನೋಡದೆ ಇರುವಂತವರು, ನನ್ನನ್ನು ಕಾಣದೆ ನನ್ನನ್ನು ನಂಬುವವರು ಧನ್ಯರು. ಇವತ್ತು ಯಾರೆಲ್ಲ ಯೇಸು ಸ್ವಾಮಿನ ನಂಬುತ್ತೀರಾ, ನೀವೆಲ್ಲ ಧನ್ಯರು. ನಿಮ್ಮ ನಂಬಿಕೆ ವ್ಯರ್ಥವಾಗದು. ನಿಮ್ಮ ನಂಬಿಕೆಯು ಇವತ್ತು ಗುಣಪಡಿಸ್ತದೆ.
ಇವತ್ತು ಸಾಸಿವೆ ಕಾಳಷ್ಟು ನಂಬಿಕೆ ನೀವು ಕ್ರಿಸ್ತನಲ್ಲಿ ಇಡೋದಾದ್ರೆ ಆ ಯೇಸು ಕ್ರಿಸ್ತು ನಿಮ್ಮನ್ನು ಬಿಡಿಸ್ತಾನೆ, ನಿಮ್ಮನ್ನು ಬದಲಾಯಿಸ್ತಾನೆ, ನಿಮಗೆ ಶಾಂತಿಯನ್ನು ಕೊಡ್ತಾನೆ, ನಿಮಗೆ ಸಮಾಧಾನವನ್ನು ಕೊಡ್ತಾರೆ, ನಿಮಗೆ ಸಂತೋಷವನ್ನು ಕೊಡ್ತಾನೆ. ರೀಕಮನ ಹಾಲೆಲೂಯ. ನಿಮ್ಮ ಕುಟುಂಬದಲ್ಲಿರುವಂತ ದೆವ್ವಗಳ ಕಾಟಗಳು, ಬಲಹೀನತೆಗಳು, ನಕಾರಾತ್ಮಕ ಶಕ್ತಿಗಳು ಇವತ್ತು ಬಿಟ್ಟೋಗ್ತದೆ ನೀನು ನಂಬೋದಾದ್ರೆ. ಮನುಷ್ಯನ ಮೇಲೆ ನಂಬಿಕೆ ಇಟ್ಟು ಎಲ್ಲವನ್ನು ಕಳ್ಕೊಂಡಿದ್ಯಾ? ಯೇಸು ಸ್ವಾಮಿ ಮೇಲೆ ಇವತ್ತು ನಂಬಿಕೆ ಇಡು. ಯೇಸು ಕ್ರಿಸ್ತನು ಕಣ್ಣಿಗೆ ಕಾಣದೇ ಇರುವಂತ ನಮ್ಮ ದೇವರ ಸ್ವರೂಪನಾಗಿದ್ದಾನೆ. ಆತನೇ ನಿಜವಾದ ದೇವರು, ಯೇಸುವೇ ದೇವರಾಗಿದ್ದಾನೆ. ಆತನನ್ನು ನಂಬುವಂತ ಒಬ್ಬನಾದರೂ ವ್ಯರ್ಥವಾಗಿ ಹೋಗಲಿಲ್ಲ. ಈ ವಿಡಿಯೋ ನೋಡುವಂತ ಎಲ್ಲರಿಗೂ ನಾನು ಹೇಳುವಂತ ಮಾತು, ಇವತ್ತು ಯೇಸುವನ್ನ ನಂಬಿರಿ. ಆ ನಂಬಿಕೆ ನಿಮ್ಮನ್ನ ಗುಣಪಡಿಸ್ತದೆ, ಬದಲಾಯಿಸ್ತದೆ, ಸಮಾಧಾನ ಕೊಡ್ತದೆ, ಸಂತೋಷ ಕೊಡ್ತದೆ, ಎಲ್ಲ ಬಾಧೆಗಳಿಂದ ನಿಮ್ಮನ್ನ ಬಿಡಿಸ್ತದೆ. ಇವಾಗ ನಾವೆಲ್ಲರೂ ಒಂದು ನಿಮಿಷ ಪ್ರಾರ್ಥನೆ ಮಾಡಿಕೊಳ್ಳೋಣ. ಯಾರೆಲ್ಲ ಬಲಹೀನದಲ್ಲಿ ಕಷ್ಟದಲ್ಲಿ ಇದ್ದಾರೆ, ಇವತ್ತು ನಿಮ್ಮ ತಲೆ ಮೇಲೆ ಕೈ ಇಟ್ಕೊಂಡು ನೀವು ಪ್ರಾರ್ಥನೆ ಮಾಡಿಕೊಳ್ಳ್ರಿ. ಸಮಾಧಾನ ಇಲ್ವಾ? ಸಂತೋಷ ಇಲ್ವಾ? ಬಲಹೀನತೆ ಇದೆಯಾ? ದುಃಖ ಇದೆಯಾ? ಬಾಧೆ ಇದೆಯಾ? ಇವತ್ತು ಯೇಸು ನಿಮ್ಮನ್ನು ಮುಡ್ತಾರೆ. ಈ ಪ್ರಾರ್ಥನೆಯಲ್ಲಿ ಎಲ್ಲರೂ ಬಿಡುಗಡೆ ಹೊಂದುತ್ತೀರಾ? ನಮ್ಮ ಕಣ್ಣುಗಳನ್ನು ಮುಚ್ಚುತ್ತಾ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ಸರ್ವಶಕ್ತನಾದ ದೇವರೇ, ಅಪ್ಪ ನಿನ್ನ ಸನ್ನಿಧಾನದಲ್ಲಿ ಮೊಣಕಾಲಾಕಿ ಪ್ರಾರ್ಥನೆ ಮಾಡುತ್ತಿರುವಂಥ ದೇವರೇ, ಹಲಲಿಯ ಒಂದೊಂದು ವ್ಯಕ್ತಿಗಳನ್ನು, ಸಹೋದರ ಸಹೋದರಿಯನ್ನು, ಮಕ್ಕಳನ್ನು, ವೃದ್ಧರನ್ನು, ಎಲ್ಲ ವ್ಯಕ್ತಿಗಳನ್ನು ದೇವರೇ ನಿನ್ನ ಸನ್ನಿಧಿಯಲ್ಲಿ ಒಪ್ಪಿಸಿ ದೇವರು ನಾನು ಪ್ರಾರ್ಥಿಸ್ತೇನೆ ಕರ್ತಾವೆ. ಹಾಲೆಲೂಯ. ಪ್ರತಿಯೊಬ್ಬರನ್ನು ದೇವರು ನೀನು ಮುಟ್ಟು. ಸಮಾಧಾನ ಇಲ್ಲದವರಿಗೆ ಸಮಾಧಾನ ಕೊಡು, ಸಂತೋಷ ಇಲ್ಲದವರಿಗೆ ಸಂತೋಷ ಕೊಡು. ಅಪ್ಪ ಈ ಸಮಯದಲ್ಲಿ ದೇವರೇ, ಈ ಒಂದು ನಮ್ಮ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿರುವಂತಹ ಪ್ರತಿಯೊಂದು ವ್ಯಕ್ತಿಗಳನ್ನು ದೇವರೇ ನೀನು ಬಿಡಿಸು ಕರ್ತನೆ. ನಕಾರಾತ್ಮಕ ಶಕ್ತಿಗಳಿಂದ, ದುರಾತ್ಮನ ಕ್ರಿಯೆಗಳಿಂದ, ಸಾಲದ ಬಾಧೆಗಳಿಂದ, ದುಷ್ಟನ ಕ್ರಿಯೆಗಳಿಂದ, ಓಹ್ ಯೇಸು ಕ್ರಿಸ್ತನ ನಾಮದಲ್ಲಿ ದೇವರೇ ಬಿಡುಗಡೆ ಉಂಟಾಗಲಿ. ಅಪ್ಪ ಬಿಡುಗಡೆ ಉಂಟಾಗಲಿ, ಬಿಡುಗಡೆ ಉಂಟಾಗಲಿ ಯೇಸುವಿನ ನಾಮದಲ್ಲಿ. ಎಲ್ಲ ಬಾಧೆಗಳು ಬಿಟ್ಟೋಗಲಿ, ಅದ್ಭುತಗಳು ನಡೆಯಲಿ, ಅತಿಶಯಗಳು ನಡೆಯಲಿ. ಅಪ್ಪ ಕರ್ತನೆ, ಈ ರಕ್ತಸ್ರಾವ ಶ್ರೀಯ ಜೀವಿತದಲ್ಲಿ ಬಿಡುಗಡೆ ಕೊಟ್ಟಂತೆ ಒಂದು ದೇವರ ಶಕ್ತಿ ಅಪ್ಪ ಈ ಒಂದು ಕಾರ್ಯವನ್ನ, ಈ ಒಂದು ಕರ್ತನೆ ಯೂಟ್ಯೂಬ್ ವಿಡಿಯೋನ ನೋಡ್ತಿರುವಂತ ಎಲ್ಲರ ಜೀವಿತದಲ್ಲಿ ಉಂಟಾಗಲಿ ದೇವರೇ. ನಂಬಿಕೆಯ ಮುಖಾಂತರ ಇವತ್ತು ಅದ್ಭುತಗಳು ನಡೆಯಲಿ. ನೀನೇ ಸತ್ಯವು ಜೀವ ಮಾರ್ಗವುಳ್ಳ ದೇವರಂತ ಈ ವಿಡಿಯೋ ನೋಡ್ತಿರುವಂತೆ ಎಲ್ಲರೂ ತಿಳ್ಕೊಳ್ಳಲಿ. ಅವರ ಕಣ್ಣುಗಳನ್ನು ತೆರೆ, ಪಾಪಗಳಿಂದ ಬಿಡಿಸು, ಶಾಪಗಳಿಂದ ಬಿಡಿಸು, ರೋಗಗಳಿಂದ ಬಿಡಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಕೇಳಿ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಆಮೇನ್, ಆಮೇನ್.